ಮಂಗಳೂರಿನ ಜೆರೋಸಾ ಶಾಲೆಯ ವಿವಾದ ಇತ್ತಲ್ಲ, ಅದೀಗ ತನಿಖಾ ಹಂತವನ್ನ ತಲುಪಿದೆ. ಹಾಗಾದ್ರೆ ತನಿಖೆ ಎಲ್ಲಿ ತನಕ ಬಂತು ನೋಡೋಣ ಬನ್ನಿ. ಮಂಗಳೂರಿನ ಜೆರೋಸಾ ಶಾಲೆಯ ಧರ್ಮನಿಂದನೆ ಪ್ರಕರಣ, ಸರ್ಕಾರ ನೇಮಿಸಿದ ಐಎಎಸ್ ಅಧಿಕಾರಿಯಿಂದ ಸತ್ಯದ ಅನ್ವೇಷಣೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಲಿರುವ ತನಿಖಾಧಿಕಾರಿ. ಮಂಗಳೂರಿನ ಜೆರೋಸಾ ಶಾಲೆಯ ಹಿಂದೂ ಧರ್ಮ ನಿಂದನೆ ಪ್ರಕರಣ ಇದೀಗ ತನಿಖಾ ಹಂತವನ್ನ ತಲುಪಿದೆ. ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರು ಶ್ರೀರಾಮ ದೇವರು ಸೇರಿದಂತೆ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ರು ಅಂತ ಭಾರೀ ವಿರೋಧವನ್ನ ವ್ಯಕ್ತಪಡಿಸಿ ನಂತರ ಶಿಕ್ಷಕಿಯ ಅಮಾನತು ಆದಂತಹ ಘಟನೆ ಕೂಡ ನಿಮಗೆ ನೆನಪಿರಬಹುದು. ಆದ್ರೆ ಬಳಿಕ ಸಾಕಷ್ಟು ಬೆಳವಣಿಗೆಗಳು ನಡೆದು ಶಾಸಕರ, ಹಿಂದೂ ಸಂಘಟನೆಗಳ ಮುಖಂಡರು ಜೊತೆಗೆ ಪೋಷಕರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಪ್ರತಿಭಟನೆ, ಪರ ವಿರೋಧದ ಚರ್ಚೆಗಳು ಕೂಡ ನಡೆದಿದ್ವು. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಐಎಎಸ್ ಅಧಿಕಾರಿಯನ್ನ ತನಿಖಾಧಿಕಾರಿಯಾಗಿ ನೇಮಿಸಿ ವರದಿ ಕೊಡೋದಕ್ಕೆ ಸೂಚಿಸಿದೆ. ಅದರಂತೆ ಕಳೆದ 2 ದಿನಗಳಿಂದ ಮಂಗಳೂರಿನಲ್ಲೇ ಬೀಡು ಬಿಟ್ಟಿರುವ ಐಎಎಸ್ ಅಧಿಕಾರಿ ಶಾಲಾ ಶಿಕ್ಷಣ ಇಲಾಖೆಯ ಗುಲ್ಬರ್ಗಾ ವಿಭಾಗದ ಅಪರ ಆಯುಕ್ತ ಆಕಾಶ್ ಶಂಕರ್ ಸಮಗ್ರ ತನಿಖೆಯನ್ನು ಆರಂಭಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಹಿಂದೂ ಸಂಘಟನೆಯ ಮುಖಂಡರು ಸೇರಿದಂತೆ ಹಲವರ ವಿಚಾರಣೆ ನಡೆಸಿ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ನಮಗೆ ಅವರು ಸೋಷಲ್ ಇದ್ದದ್ದು ಲೆಸನ್ ಇದ ಬಗ್ಗೆ ಹೇಳ್ತಿರ್ಲಿಲ್ಲ, ಹೀಗೆ ದೇವರ ಬಗ್ಗೆ ಅದನ್ನೇ ಹೇಳ್ತಿದ್ರು. ನಮಗೆ ಸಹ ಅವರು ನಾಗದೇವರ ಬಗ್ಗೆ ಹಾಗೆಲ್ಲ ಹೇಳ್ತಿದ್ರು. ಗಣಪತಿಗೆ ಜೋಕ್ ಮಾಡಿ ಮಾತಾಡೋದು ಅದನ್ನೆಲ್ಲ ಹೇಳ್ತಿದ್ರು. ಇದ್ದ ವಿಷಯ ಏನೇನಾಗಿದೆ ಅದನ್ನೆಲ್ಲ ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡಿದ್ದೇವೆ, ಹೇಳಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಒಂದು ರೈಟಿಂಗ್ ಅಲ್ಲಿ ಸಮೇತ ನಾವು ಕೊಟ್ಟಿದ್ದೇವೆ. ಅದಕ್ಕೆ ನಮಗೆ ಅಕ್ನಾಲಜ್ಮೆಂಟ್ ಸಮೇತ ಕೊಟ್ಟಿದ್ದಾರೆ ಅವರು. ಆದ ಕಾರಣ ಅಧಿಕಾರಿ ನಮಗೆ ನ್ಯಾಯ ದೊರಕಿಸಿ ಕೊಡ್ತೇವೆ ಅನ್ನುವ ಭರವಸೆ ಇದೆ. ಎಲ್ಲ ನಾವು ಹೇಳಿದಂತಹ ಮಾತನ್ನು ದಾಖಲೀಕರಣ ಮಾಡಿದ್ದಾರೆ. ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಅನ್ನುವ ವಿಶ್ವಾಸ ಇದೆ. ಎಲ್ಲಿಯೂ ನ್ಯಾಯ ಸಿಕ್ಕದಿದ್ದರೆ ನಾವು ನ್ಯಾಯಾಲಯದ ಮೇಲೆ ಹೋಗುವಂತ ಅನಿವಾರ್ಯತೆ. ಶಾಲೆಗೆ ತೆರಳಿದ ತನಿಖಾಧಿಕಾರಿ ಆಕಾಶ್ ಶಂಕರ್ ಶಿಕ್ಷಕಿಯರ ಹಾಗೂ ಶಾಲಾ ವಿದ್ಯಾರ್ಥಿಗಳ ಮಾಹಿತಿ ಪಡೆದಿದ್ದಾರೆ. ಕೆಲವೊಂದು ದಾಖಲೆಗಳನ್ನು ಪಡೆದಿದ್ದಾರೆ. ಜೊತೆಗೆ ಪೋಷಕರ ಬಳಿ ಕೂಡ ಮಾಹಿತಿ ಪಡೆದಿದ್ದಾರೆ. ತನಿಖಾಧಿಕಾರಿ ಆಕಾಶ್ ಶಂಕರ್ ಅವರ ಎಲ್ಲಾ ಕಡೆಯ ಮತ್ತೆ ಉಳಿದ ಪೇರೆಂಟ್ಗಳು ಹೇಳಿದರು, ನಮ್ಮ ಮಕ್ಕಳಿಗೆ ಸಹ 6ನೇಯಲ್ಲಿ ಪಾಠ ಮಾಡಿದ್ದಾರೆ. ಕೆಲವು ವಾಹನ ಚಾಲಕರು ಸಹ ಇದ್ರು, ನಮ್ಮ ಮಕ್ಕಳು ಸಹ ಗಾಡಿಯಲ್ಲಿ ಬರುವಾಗ ಈ ಸಿಸ್ಟರ್ ಪಾಠ ಮಾಡಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್, ಹಾಗಾಗಿ ನಾವು ಸಹ ನಿಮ್ಮಲ್ಲಿ ಬಂದದ್ದು. ಹಾಗೆ ಅಧಿಕಾರಿ ಹೇಳಿದರು, ನಾನು ತನಿಖೆ ಮಾಡ್ತಾ ಇದ್ದೇನೆ, ನಾನು 3 ದಿನ ಇಲ್ಲಿದ್ದೇನೆ, ಅದೊಂದು ಸರಿಯಾದ ಪಾರದರ್ಶಕತೆಯನ್ನು ನಾನು ತನಿಖೆ ಮಾಡಿ ಮುಂದೆ ಏನು ಅಂತ ತಿಳಿಸ್ತೇನೆ ಅಂತ ಹೇಳಿದರು. ಇಷ್ಟೆಲ್ಲ ಈಗ ಚರ್ಚೆ ಆಗ್ತಿರುವುದು ಯಾರಿಂದ? ಕೇವಲ ಒಂದು ಸಿಸ್ಟರ್ ಪ್ರಭಾ ಅವರಿಂದ. ಅವರು ಬಂದು ಓಪನ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಇದೆಲ್ಲ ಇಷ್ಟು ಚರ್ಚೆ ಏನು ದೊಡ್ಡದಾಗಿದೆ ಅದೆಲ್ಲ ಇಲ್ಲಿಗೆ ನಿಂತು ಹೋಗ್ತದೆ ಅಂತ ಹೇಳಿದ್ದು ನಮ್ಮ ಅನಿಸಿಕೆ. ಅದೇ ರೀತಿ ಅವರು ನಡ್ಕೊಂಡ್ರೆ ತುಂಬ ಒಳ್ಳೆದಿತ್ತು. ಇದೆಲ್ಲ ವಿಷಯ ಆದ ಕಾರಣ ಇದರಿಂದ ಏನು ರಿವರ್ಸ್ ಇಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ, ಕೆಲವರದ್ದು ಕೆಲಸಕ್ಕೆ ತೊಂದರೆ ಆಗಿದೆ. ಇದೀಗ ಮಕ್ಕಳಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇನ್ನು ರಿವಿಷನ್ಸ್ ಮಾಡೋದಿಲ್ಲ, ಎಕ್ಸಾಮ್ ಹತ್ರ ಬರ್ತಾ ಉಂಟು, ಆ್ಯನ್ಯುವಲ್ ಎಕ್ಸಾಮ್, ಈ ಟೈಮಲ್ಲಿ ಹೇಳ್ತಿದ್ದಾರೆ ರಿವಿಷನ್ಸ್ ಮಾಡೋದಿಲ್ಲ, ನೀವು ಬೇಕಿದ್ದ ಹಾಗೆ ಕಲ್ತ್ಕೊಳ್ಳಿ ಅಂತ ಹೇಳಿ. ಮತ್ತು ಕ್ಲಾಸಲ್ಲಿ ರೆಕಾರ್ಡ್ ಮಾಡುವಂಥದ್ದು ಅಂಥದ್ದೆಲ್ಲ ಹೊಸ್ತೆಲ್ಲ ಬರ್ತಾ ಇದೆ ಅಂತೆ. ತನಿಖಾಧಿಕಾರಿ ಆಕಾಶ್ ಶಂಕರ್ ಅವರು ಎಲ್ಲ ಕಡೆಯ ಮಾಹಿತಿ ಹಾಗೂ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ತನಿಖೆ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆ ನಡೆಯಲಿದೆ. ಎಲ್ಲಾ ದೃಷ್ಟಿಕೋನದಿಂದ ತನಿಖೆ ಪೂರ್ಣಗೊಳಿಸಿ ಬಳಿಕ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸ್ತೀನಿ ಎಂದಿದ್ದಾರೆ. ಪಾರ್ಟ್ ಆಫ್ ಎನ್ಕ್ವೈರಿ ವಿಚಾರಣೆ ನಡೆಸೋದಾಗಿರ್ಬೋದು, ಇದೆಲ್ಲ ಮಾಡಿದ್ದೇವೆ. ಸೊ ಇನ್ನೂ ಕೆಲವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೇನೆ. ವಿಚಾರಣೆ ಕಂಪ್ಲೀಟ್ 2 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು, ಬಟ್ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು, ಕಲೆ ಹಾಕೋದು ಇದೆ. ಸೊ ಹಾಗಾಗಿ ನಾನು ಆ ಕೆಲಸವನ್ನು ಮುಗಿಸ್ಬಿಟ್ಟು ತದನಂತರ ಆದಷ್ಟು ಬೇಗ ನಾನು ರಿಪೋರ್ಟನ್ನು ಸಲ್ಲಿಸ್ತೇನೆ. ಒಟ್ನಲ್ಲಿ ಈ ಶಾಲೆಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಇದೀಗ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.